ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಗಜಿಬಿಜಿ ಅಂತ ಅನಿಸ್ತಿದೆ, ಅಥವಾ ನನಗೆ ಕಂಫರ್ಟಬಲ್ ಇಲ್ಲ ಅಂತ ಅಂದಾಗ ನಾನು ವ್ಲಾಗ್ ಮಾಡೋದಕ್ಕೆ ಹೋಗಲ್ಲ. ಕೆಲಸ ಜಾಸ್ತಿ ಇದ್ದಾಗ ವ್ಲಾಗೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ. ಕೆಲವರೆಲ್ಲ ನನಗೆ ಕೇಳೋ ಅಂಥ ಪ್ರಶ್ನೆ ಅಥವಾ ಮಾತು ಏನಪ್ಪ ಅಂದರೆ, 3 ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊಲ್ದಲ್ಲಿ ಕೆಲಸ ಇದ್ದರೆ ಅದನ್ನು ಮಾಡಿಕೊಂಡು ಸೀರೆ ಕುಚ್ಚು ಕಟ್ಕೊಂಡು ಯೂಟ್ಯೂಬ್ ಮಾಡ್ತೀಯಲ್ಲ, ನಿನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮೆಲ್ಲಿ ಸಿಗುತ್ತೆ? ವೀಡಿಯೋ ಎಡಿಟ್ ಮಾಡೋದಕ್ಕೆ ಮಿನಿಮಮ್ ಅಂದರೆ 2 ಅವರ್ 3 ಅವರು ಟೈಮ್ ಬೇಕು. ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನೀನು ಅಂತ ಹೇಳ್ಬಿಟ್ಟು, ನನ್ನ ರೊಟೀನ್ ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಾನು ಮನೆ ಕೆಲಸ ಯಾವುದನ್ನು ಸ್ಕಿಪ್ ಮಾಡೋದಿಲ್ಲ. ಎಲ್ಲನೂ ಇವತ್ತಿನ ಕೆಲಸ ಏನಿದೆಯೋ ಅದನ್ನು ನಾನು ನಿನ್ನೆ ರಾತ್ರಿಯೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀನಿ. ಈ ಟೈಮಿಂಗ್ಸಿಗೆ ಈ ಕೆಲಸ ಆಗಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಬರ್ತೀನಿ. ಆದರೆ ಕೆಲವೊಂದು ಸರಿ ಸ್ಕಿಪ್ ಮಾಡಲೇಬೇಕಾಗುತ್ತೆ. ಅದೇ ಆಗುತ್ತೆ ವೇರಿಯೇಷನ್ಸ್ ಅಂತ. ಯಾಕಂದರೆ ನನಗೂ ಕೂಡ ಒಂದೊಂದು ಸರಿ ಸುಸ್ತು, ಮೈಕೈ ನೋವು ಅನ್ನೋದು ಇದ್ದೇ ಇರುತ್ತೆ. ಹೇಳಬೇಕಂದ್ರೆ ನಿನ್ನೆ ಮಗಳನ್ನ ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸಿದ್ಧಗಂಗಾ ಮಠಕ್ಕೆ. ಹೋಗಿ ಬಂದ್ವಿ. ಗಾಡೀಲಿ ಹೋಗಿ ಬಂದಿದ್ದಕ್ಕೆ ತಲೆಯೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡ್ತು. ಸಂಜೆ 7 ಗಂಟೆಗೆ ಊಟನೂ ಮಾಡಲಿಲ್ಲ, ಏನಿಲ್ಲ, ಅಡುಗೆ ಮಾಡಿಟ್ಟು ಮಲ್ಕೊಂಡ್ರೆ ಒಂದು 12:30 1 ಗಂಟೆಗೆ ತಲೆನೋವು ಬಿಡ್ತು. ಆವಾಗ ಎಚ್ಚರ ಆಯಿತು. ಎಚ್ಚರ ಆದಾಗ ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ. ಅಲ್ಲಿ ಮಗಳನ್ನ ಬಿಟ್ಟು ಬರೋದಕ್ಕೆ ಹೋದಾಗ ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡ್ಕೊಂಬಂದಿದ್ವಿ. ಏನೋ ರಾತ್ರಿನೂ ತಲೆನೋವಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡಿದ್ನಲ್ಲ. ರಾತ್ರಿ 12:30 1 ಗಂಟೆಗೆ ಎಚ್ಚರ ಆಯಿತು. ಆವಾಗ ಹೊಟ್ಟೆ ಹಸಿವು ಕೂಡ ಆಯಿತು. ಊಟ ಮಾಡೋಣ ಅಂತ ಬಂದರೆ ಊಟನೂ ಸೇರ್ತಾಯಿಲ್ಲ. ಅಷ್ಟೊತ್ತಲ್ಲಿ ಊಟ ಎಲ್ಲಿ ಸೇರುತ್ತೆ? ಊಟ ಸೇರಲ್ಲ. ಮಲ್ಕೊಂಡ್ರೆ ನಿದ್ದೆ ಬರ್ತಾಯಿಲ್ಲ, ಹೊಟ್ಟೆ ಹಸಿವು. ಸರಿ ಅಂತ ಹೇಳ್ಬಿಟ್ಟು ನೀರು ಕುಡಿದು ಮಲ್ಕೊಂಡ್ರೆ ಮತ್ತೆ 3 ಗಂಟೆ ಆದ್ರೂ ನಿದ್ದೆ ಬರಲಿಲ್ಲ. 1 ಗಂಟೆಗೆ ಎಚ್ಚರ ಆಗಿದ್ದು. ಈ ಥರ ಇದ್ದಾಗ ಮತ್ತೆ ಬೆಳಗ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ತಲೆನೋವು ಹಂಗೆ ಇರುತ್ತೆ. ಎಲ್ಲನೂ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೋತೀನಿ ನಾನು. ಇದೇ ಥರ ನನ್ನ ರೊಟೀನ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಕೆಲವೊಂದು ಸರಿ ಆಗೋದೇ ಇಲ್ಲ. ನನಗೆ ಎಷ್ಟೇ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಬಂದರೂ ಕೂಡ ಕೆಲವೊಂದು ಸರಿ ಆಗೋದಿಲ್ಲ. ಆದರೂ ಕೂಡ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ನಾವು ಕಷ್ಟಪಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಬಂದು ಒಂದು ಬ್ಯಾಲೆನ್ಸ್ ಮಾಡಬೇಕು. ನನ್ನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು, ನನ್ನ ರೊಟೀನ್ ಇದೇ ಥರ ನಾನು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಕೆಲವೊಂದು ಸರಿ ಆಗೋದೇ ಇಲ್ಲ. ಒಂದೊಂದು ಸರಿ ವೇರಿಯೇಷನ್ಸ್ ಆಗುತ್ತೆ. ಬೆಳಗ್ಗೆ ಟೈಮು ಸ್ಕಿಪ್ ಮಾಡಲೇಬೇಕಾಗುತ್ತೆ ವೀಡಿಯೋ. ಕೆಲಸ ಅಂತೂ ಸ್ಕಿಪ್ ಮಾಡಲ್ಲ, ಎಲ್ಲ ಕೆಲಸ ಮಾಡ್ಕೋತೀನಿ. ಬಟ್ ವೀಡಿಯೋ ಸ್ಕಿಪ್ ಮಾಡ್ತೀನಿ ಅಷ್ಟೇ. ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಅದೇ ಥರ ಇವತ್ತು ಕೂಡ ಹಾಗೇ ಆಯಿತು. ಮಗಳನ್ನ ಬಿಟ್ಟು ಬರೋದಕ್ಕೆ ಹೋಗಿದ್ವಲ್ಲ ನಿನ್ನೆ, ಹಾಗಾಗಿ ಸ್ವಲ್ಪ ತಲೆನೋವು ಇದ್ದಿದ್ದರಿಂದ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಮಕ್ಳಿಗೆ ತಿಂದ್ಕೊಂಡಿದ್ರು. ಮಧ್ಯಾಹ್ನ ಮಶಪ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಳ್ತಾ ಇದ್ದೆ. ಫಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ತೊಳೆದ್ಬಿಟ್ಟು ಹಚ್ಚಿ, ನಂತರ ನಾನು ಟೊಮೆಟೊ ಮತ್ತು ಈರುಳ್ಳಿ ಹಚ್ಚಿಟ್ಟು ಬದನೇಕಾಯಿ ಹಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಹೇಳ್ಬೇಕಂದ್ರೆ ನಾನು ಬದನೇಕಾಯಿ ಬಳಸೋದಿಲ್ಲ ಮಶಪ್ಗೆ, ಹೀಟ್ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಆದಮೇಲೆ. ಇವತ್ತು ಯಾರೋ ಕೊಟ್ಟಿದ್ರು, ಇತ್ತು ಮನೆಯಲ್ಲಿ ಅಂತ ಹೇಳ್ಬಿಟ್ಟು, ಹೀರೆಕಾಯಿ ಬೇರೆ ಇರಲಿಲ್ಲ, ಹಾಗಾಗಿ ಬಳಸ್ತಾಯಿದ್ದೀನಿ ಅಷ್ಟೇ. ಅವನ್ನ ಹಚ್ಚಿಬಿಟ್ಟು ನೀರಲ್ಲಿ ಹಾಕಿದ್ದೆ. ಇವಾಗ ಅವರೆಬೇಳೆ ಹಾಕ್ಕೊಂಡು 1 ಕಪ್ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದ್ರ ಜೊತೆ ಬಿಡಿಸಿರೋವಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಹಚ್ಚಿರುವಂಥ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಹಾಗಾಗಿ ಖಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಸೊಪ್ಪಿತ್ತು, ಬಿಡಿಸಿಟ್ಟಿದ್ದೆ ನೆನ್ನೆನೇ ಫ್ರಿಡ್ಜಲ್ಲಿ, ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಂಡು ಇವಾಗ ನಾನು ಹಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ನಲ್ಲ ಆ ಬದನೇಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ
ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಿಲ್ ಹಾಕ್ಕೊಂಡ್ರೆ ಸಾಕು, ಬೇಯುತ್ತೆ. ಸೊಪ್ಪು ಬೇಳೆ ಎಲ್ಲ ಅವರೆಬೇಳೆ ಚೆನ್ನಾಗಿ ಬೇಯುತ್ತೆ. ಫಿಲ್ಟರ್ ನೀರು ಹಾಕ್ಕೊಂಡಿರ್ತೀನಲ್ಲ ಹಾಗಾಗಿ. ನೆನ್ನೆ ಬಟ್ಟೆ ಒಗೆದು ಒಣಗಾಕಿದ್ದೆ, ಅದು ಮಳೆ ಬರೋಂಗಿತ್ತು, ಹಾಗಾಗಿ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಕುಕ್ಕರ್ ಇಟ್ಟಿದ್ದೆ, ಕುಕ್ಕರ್ ಕೂಗಿದ್ರೆ ಆಫ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೇಳಿ ಬಂದೆ. ಬಟ್ಟೆ ಎತ್ಕೊಳ್ತಾ ಇದ್ದೆ, ಮಳೆ ಕೂಡ ಸಣ್ಣದಾಗಿ ಹನಿತಾ ಇತ್ತು. ಒಂದು ಗೌನ್ ಕೂಡ ಬುಕ್ ಮಾಡಿದ್ದೆ, ಅದು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ಡೆಲಿವರಿ ಬಾಯ್ ಫೋನ್ ಮಾಡಿದ್ರು. ಅಣ್ಣ ಯಾವಾಗಲೂ ಇಲ್ಲೇ ಮನೆ ಹತ್ರ ತಂದುಕೊಡ್ತಾರೆ, ಹಾಗಾಗಿ ಕಾಲ್ ಮಾಡಿದ್ರು, ಅಕ್ಕ ಮನೆ ಹತ್ರ ಇದ್ದೀರಾ ಅಂತ. ಹ್ಞೂ ಅಣ್ಣ ಇದ್ದೀನಿ ಅಂದೆ. ಹಾಗಾಗಿ ಬರ್ತಿದ್ದೀವಿ ಅಂದರು. ಇಲ್ಲೇ ಬಟ್ಟೆ ಎತ್ಕೊಳ್ತಾ ಇದ್ದೀನಿ, ಇನ್ನೇನು ಬಂದರೆ ಇಲ್ಲೇ ಕಾಣಿಸುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ಎತ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಅವರು ಕೂಡ ಬಂದರು. ಜೀವನನೇ ಅರ್ಧ ಊರು ಬಾಗ್ಲಾದರೂ ಕೂಡ ಲೈಫ್ ಎಷ್ಟೇ ಪ್ರಾಬ್ಲಮ್ ಇರಲಿ, ನಾವು ಆನ್ಲೈನ್ ಡೆಲಿವರಿ ಅಥವಾ ಶಾಪಿಂಗ್ ಮಾಡೋದನ್ನು ಮಾತ್ರ ನಾವು ಬಿಡೋದಿಲ್ಲ, ಶಾಪಿಂಗ್ ಮಾತ್ರ ನಿಲ್ಲಿಸೋದಿಲ್ಲ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ತಗೊಳ್ಳೇಬೇಕು ನಾವು. ಇಷ್ಟಪಟ್ಟಿದ್ದನ್ನು ಯಾವುದನ್ನು ಬಿಡಲ್ಲ ನಾನು. ಇದು ತೊಗೋಬೇಕು ಅಂತ ಅನಿಸಿದ್ರೆ ನನಗೆ ಅದು ಇಮ್ಮಿಡಿಯೇಟ್ ತೊಗೊಳ್ತೀನಿ ನಾನು. ಒಂದು ಬಟ್ಟೆ ಅಂತಲೇ ಅಲ್ಲ, ಯಾವುದೇ ಆದರೂ ಸರಿ, ಇದು ನನಗೆ ಬೇಕು, ಇದು ತೊಗೋಬೇಕು ಅಂತ ಅನಿಸಿದ್ರೆ ನನಗೆ ಇಮ್ಮಿಡಿಯೇಟ್ ನಾನು ತಗೊಳ್ಳೇಬೇಕು. ಅದು ತಗೊಳ್ಳೋವರೆಗೂ ನೆಮ್ಮದಿ ಇರೋದಿಲ್ಲ. ಹಾಗೆ ನಾನು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತೀನಿ. ಇವಾಗ ಪಾರ್ಸಲ್ ಕೂಡ ಬಂತು. ಅದನ್ನು ನನ್ನ ಮಕ್ಕಳು ಹೇಳ್ತಾಯಿದ್ರು, ಅಮ್ಮ ಇವಾಗ ಲಾಂಚ್ ಮಾಡ್ತಾಯಿದ್ದೆ ಗೌನ್ ಅಂತ ಹೇಳ್ಬಿಟ್ಟು. ಇವಾಗ ಇದು ಗೌನ್ ಬಂದಿತ್ತಲ್ಲ, ಅದನ್ನು ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಗೌನು. ನಾನು ಬರೀ 350 ರುಪೀಸ್ ಅಷ್ಟೇ ಕೊಟ್ಟಿದ್ದು. ನಾನು ಯಾವತ್ತೂ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಹೋಗಲ್ಲ, ಕ್ಯಾಶ್ ಆನ್ ಡೆಲಿವರಿನೇ ತೊಗೊಳ್ತೀನಿ. ಯಾಕಂದರೆ ಒಂದೊಂದು ಸಾರಿ ಮಿಸ್ ಆಗಿಬಿಡ್ತಾವೆ, ಬರೋದಿಲ್ಲ. ಹಾಗಾಗಿ ಯಾವಾಗಲೇ ತೊಗೊಂಡ್ರೂ ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ತೀನಿ ನಾನು. ಇವಾಗಲೂ ಕೂಡ ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡು ಬಂದೆ. ಹಾಗೆ ಬಟ್ಟೆ ಎತ್ಕೊಂಡು ಬರಬೇಕಾದ್ರೆ ಬಂದಿತ್ತು, ಹಾಗೇ ತೊಗೊಂಡು ಕೂಡ ಬಂದೆ. ನನ್ನ ಮಗಳು ಗ್ಯಾಸ್ ಆಫ್ ಮಾಡಿದ್ಲು, ಕುಕ್ಕರ್ ಕೂಗಿತ್ತು. ಕುಕ್ಕರ್ ತಣ್ಣಗಾದ ನಂತರ ಇವಾಗ ವಿಶಾಲ್ ತೆಗೆದುಬಿಟ್ಟು ಕ್ಯಾಪ್ ತೆಗೆದು ನೀರೆಲ್ಲ ಬಸ್ಬಿಟ್ಟು ಸಪ್ಪೆ ನೀರು ಸಾಂಬಾರು ಮಸ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ಮಸ್ತ್ರೆ ಚೆನ್ನಾಗಿರುತ್ತೆ ಮಶೊಪ್ಪು, ಹಾಗಾಗಿ ಈ ಥರ ನೈಸಾಗಿ ಮಸಿತೀನಿ. ನಾನು ಯಾವಾಗಲೂ ರುಬ್ಬೋದಕ್ಕೆ ಹೋಗಲ್ಲ, ಈ ಥರ ರುಬ್ಕೊಂಡು ಇವಾಗ ಲಾಸ್ಟಿಗೆ ನಾನು ಸಪ್ಪೆ ನೀರು ತೆಗೆದಿಟ್ಟಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸಾಂಬಾರು ಕೂಡಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಊಟ ಮಾಡಿಕೊಂಡು ಎಲ್ಲ ಕೆಲಸ ಮತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸೋವಾಗ 4 ಗಂಟೆ ಆಯಿತು. ಊಟ ಎಲ್ಲ ಮಾಡಿ ಮಕ್ಕಳನ್ನ ಸುಧಾರಿಸ್ಕೊಂಡು ಸ್ವಲ್ಪ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಯಿತು. ನಾನು ಸಾಂಬಾರೆಲ್ಲ ಕೂಡಿಸ್ಕೊಂಡು ಲಾಸ್ಟಲ್ಲಿ ನಾನು ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ತೀನಿ. ಊಟ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸೋವಾಗ 4 ಗಂಟೆ ಆಯಿತು. ಮತ್ತು ಮಳೆ ಕೂಡ ಬರ್ತಾಯಿತ್ತು, ಕರೆಂಟ್ ಕೂಡ ಹೋಗಿತ್ತು. ನಾನು ದೋಸೆಗೆ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಹಾಕಿದ್ದೆ. ಏನು ಪಲ್ಯ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಕುಂಬಳಕಾಯಿ ಇತ್ತು ಮನೆಯಲ್ಲಿ. ನಮ್ಮ ಮನೆಯವರು ವಡಾಕ್ ಕೊಡ್ತೀನಿ, ಕುಂಬಳಕಾಯಿ ಪಲ್ಯನೇ ಮಾಡು ಅಂತಂದರು. ಇವಾಗ ನಾನು ನಾಳೆ ಬೆಳಗ್ಗೆ ತಿಂಡಿ ಮಾಡ್ತೀನಿ ಅಂದರೆ ಇವಾಗಲೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಬೇಕಾಗುತ್ತೆ. ಇನ್ನು ಬೆಳಗ್ಗೆ ಎದ್ದು ನಾನು ಇದನ್ನೆಲ್ಲ ಹಚ್ಚಿ ಮಾಡ್ತೀನಿ ಅಂತಂದರೆ ಅದು ಆಗೋ ಕೆಲಸ ಅಲ್ಲ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ತರಕಾರಿ ಹೆಚ್ಚೋದು ಅಥವಾ ಏನಾದರೂ ಕೆಲಸ ಇತ್ತು ಅಂದರೆ ರಾತ್ರಿನೇ ಮುಗಿಸ್ಕೊಬಿಡ್ತೀನಿ. ಅದಕ್ಕೆ ಬೆಳಗ್ಗೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಹಾಕಿದ್ನಲ್ಲ, ಆ ದೋಸೆಗೆ ರುಬ್ಬಿಟ್ಟೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಕರೆಂಟ್ ಕೂಡ ಹೋಯ್ತು. ಬಂದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಕುಂಬಳಕಾಯಿ ಹೆಚ್ಚೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ವಡಾಕ್ ಕೊಟ್ರಲ್ವ, ಇದನ್ನೆಲ್ಲ ಹಚ್ಕೊಳ್ತಾ ಇದ್ದೆ. ಹಚ್ಬಿಟ್ಟು ಈ ಥರ ಮೇಲ್ಗಡೆ ಸಿಪ್ಪೆನೆಲ್ಲ ಎದ್ಬಿಟ್ಟು ಹಚ್ಚಿ ಇಟ್ಕೊಳ್ತೀನಿ, ಬೆಳಗ್ಗೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಕುಂಬಳಕಾಯಿನಲ್ಲಿರೋ ಬೀಜನೆಲ್ಲ ತೆಕ್ಕೊಳ್ತಾ ಇದ್ದೆ. ನಾವು ಆ ಬೀಜಗಳೇನು ಬಿಸಾಡೋದಕ್ಕೆ ಹೋಗಲ್ಲ, ಹುರ್ಕೊಡ್ತೀನಿ, ನನ್ನ ಮಕ್ಕಳು ತಿಂತಾರೆ. ಅಥವಾ ಕಡಲೆಬೀಜ ಉಂಡೆ ಅಥವಾ ಲಡ್ಡು ಏನಾನ ಮಾಡಿದಾಗ ಅವಕ್ಕೂ ಕೂಡ ಹಾಕ್ಕೊಳ್ತೀನಿ ನಾನು. ಅವನೇನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅದರಲ್ಲಿರೋ ಬೀಜ ಒಂದು ಕೂಡ ಬಿಡ್ದೇ ತೆಗಿತಾ ಇದ್ದೆ ನನ್ನ ಮಗ. ನಾನು ಕುಂಬಳಕಾಯಿ ಎಲ್ಲ ಈ ಥರ ಹೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಎರಿತಾ ಇದ್ದೆ. ಅಡಿಕೆ ನಾನು ಒಂದು ಚೀಲ ಹಾಕ್ಕೊಳ್ತೀನಿ ಫಸ್ಟೇ, ಯಾಕಂದರೆ ಮತ್ತೆ ಎತ್ತಾಕೋದಕ್ಕೆ ಕಷ್ಟ ಆಗುತ್ತೆ. ಚೀಲ ಹಾಕ್ಕೊಂಡ್ರೆ ಚೀಲ ಸಮೇತ ತೊಗೊಂಡೋಗಿ ಕೊಡು ಬರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಎಲ್ಲ ಸಣ್ಣದಾಗಿ ಹಚ್ಚಿಬಿಟ್ಟು ಪೀಸ್ ಮಾಡಿಕೊಂಡು ಅವನ್ನ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಮೇಲ್ಗಡೆ ಅಥವಾ ಒಳಭಾಗ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಎರ್ಕೊಳ್ತಾ ಇದ್ದೀನಿ ನಾನು. ಸುಮಾರು ಇದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನೈಟ್ 9 ಗಂಟೆ ಆಯಿತು.
ಅಕ್ಕಿ ಕೂಡ ಮಿಕ್ಸಿಗೆ ಹಾಕಬೇಕಿತ್ತು. ನಮ್ಮ ಮನೇಲಿ ಮಿಕ್ಸಿ ಸ್ವಲ್ಪ ಕೆಟ್ಟೋಗಿತ್ತು. ಒಂದು 2 ಇಬ್ಬಿಯಾಗೇನೋ ಹಾಕ್ಕೊಂಡೆ. ಮಿಕ್ಸಿ ಕೆಟ್ಟೋಯ್ತು. ಆಮೇಲೆ ಆಂಟಿ ಮನೆಗೆ ಹೋಗಿ ಹಾಕಿಸ್ಕೊಂಬಂದೆ ನಾನು. ಇವಾಗ ಈ ಬೀಜನೆಲ್ಲ ಈ ಥರ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಒಣಗಿಕ್ತೀನಿ ನಾನು. ಒಣಗ್ಕೊಂಡ್ಮೇಲೆ ಹುರ್ಕೊಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಎದ್ದು ಇವನ್ನೆಲ್ಲ ಹಚ್ಕೊಳ್ತಾ ಇದ್ದೀನಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಕುಂಬಳಕಾಯಿ ಎಲ್ಲ ಈ ಥರ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ನನ್ನ ಮಗ ನಾನು ಹಚ್ಚುತ್ತೀನಿ ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇದ್ದ. ನಾನು ಒಂದೇ ದಿನ ಮಾಡಲ್ಲ, ಇದು 2 ದಿನ ಮಾಡ್ಕೋತೀನಿ ಇದನ್ನು ಕುಂಬಳಕಾಯಿನ. ಒಂದೇ ದಿನಕ್ಕೇನು ಮಾಡಲ್ಲ. ಒಂದಿನ ಮಾಡಿ ಮತ್ತೆ ಇನ್ನೊಂದು 3 ದಿನ ಬಿಟ್ಟು ಮತ್ತೆ ಮಾಡ್ತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕುಂಬಳಕಾಯಿ ಬೇಡ ಅಂತ ಏನು ಹೇಳಲ್ಲ. ಹಾಗಾಗಿ ಇದು ಅಕ್ಕಿ ನಮ್ಮ ಮನೇಲಿ ಒಂದು 2 ಸರಿ ಹಾಕಿ ನೋಡಿದೆ ನಾನು. ಹಾಕಿದ್ದಾದ್ಮೇಲೆ ಜಾರ್ ಕೆಟ್ಟೋಯ್ತು. ಮತ್ತೆ ಆಂಟಿ ಮನೆಗೆ ಹೋಗಿ ಹಾಕ್ಸ್ಕೊಂಬಂದೆ. ಇವಾಗ ಈ ಥರ ಎಲ್ಲ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಬಂದು ನೋಡ್ತಾ ಇರ್ಬೋದು ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್.